ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸಮೃದ್ಧಿ ಕಿಚನ್ ಆ್ಯಂಡ್ ಟಿಪ್ಸ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ 25% KSIC ಮೈಸೂರು ಸಿಲ್ಕ್ ಮೇಲೆ ಡಿಸ್ಕೌಂಟ್ ಸೇಲಿತ್ತು. ಅದರಲ್ಲಿ ಹೇಗಿತ್ತು ಸಾರಿ ಕಲೆಕ್ಷನ್ಸ್ ಅನ್ನೋ ವೀಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. KSIC ಮೈಸೂರು ಸಿಲ್ಕ್ ಸ್ಯಾರಿ ಅನ್ನೋ ಪ್ಲೇಲಿಸ್ಟಲ್ಲಿರುತ್ತೆ. ಮೈಸೂರು ಸಿಲ್ಕ್ ಸ್ಯಾರಿನ ಹೇಗೆ ಕೇರ್ ಮಾಡೋದು, ಸೆಕೆಂಡ್ ಸೇಲ್ ಅಂದರೆ ಏನು, ಏನೇನು ಡ್ಯಾಮೇಜ್ ಇರುತ್ತೆ ಅನ್ನೋದನ್ನೆಲ್ಲ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. 4 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅವೆಲ್ಲ KSIC ಅನ್ನೋ ಪ್ಲೇಲಿಸ್ಟಲ್ಲಿರುತ್ತೆ. ಮತ್ತು ಕ್ಯಾರೆಟ್ ಆಯಿಲ್ ಬಗ್ಗೆನೂ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಈ ಆಯಿಲುವೆ ಬ್ಲ್ಯಾಕ್ ಸ್ಪಾಟು ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಮಾಡುತ್ತೆ. ಕ್ಯಾರೆಟ್ ಏನು ಬೆನಿಫಿಟ್ಟು, ಆರೆಂಜ್ ಪೀಲ್ದು ಏನು ಬೆನಿಫಿಟ್ಟು, ಕೋಕೋನಟ್ ಆಯಿಲ್ದು ಏನು ಬೆನಿಫಿಟ್ ಅನ್ನೋದನ್ನೆಲ್ಲ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸು ಮತ್ತು ಆ ಸ್ಯಾರಿಗೆ ನಾನು ಯಾವ ಥರ ಕುಚ್ಚು ಡಿಸೈನ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಇದೆಲ್ಲ ಕ್ರೋಶಾ ಕುಚ್ಚು, ಬ್ರೈಡಲ್ ಕುಚ್ಚು ಡಿಸೈನ್ ಮಾಡಿದ್ದೀನಿ. ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ. ಈ ಕುಚ್ಚು ಡಿಸೈನ್ಸ್ ಎಲ್ಲ ಕ್ರೋಶಾ ಕುಚ್ಚು ಡಿಸೈನ್, ನೀಡಲ್ ಕುಚ್ಚು ಡಿಸೈನ್ ಅನ್ನೋ ಸೆಪ್ರೇಟ್ ಪ್ಲೇಲಿಸ್ಟಲ್ಲಿರುತ್ತೆ. ಎಲ್ಲನೂ ಹಾಕಿ ತೋರಿಸಿದ್ದೀನಿ ಹೇಗೆ ಮಾಡೋದು ಕುಚ್ಚು ಡಿಸೈನ್ ಎಲ್ಲ ಅಂತ ಚೆಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವೀಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾವ ಸ್ಯಾರಿ ಇಷ್ಟ ಆಯಿತು, ನಾನು ಹಾಕಿರೋದು ಯಾವ ಕುಚ್ಚು ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ರೆಡ್ ಕಲರ್ ಸ್ಯಾರಿಗೆ ಬ್ಲೂ ಕಲರ್ ಬಾರ್ಡರ್ ಇದೆ. ಈ ಥರ ಮಾವಿನಕಾಯಿ ಥರ ಬಾರ್ಡರ್ ಇದೆ. ಸ್ಯಾರಿ ಪೂರ್ತಿ ಈ ಥರ ಪ್ಲೈನ್ ಬರುತ್ತೆ. ಪಲ್ಲು ಈ ಥರ ಕಡ್ಡಿ ಪಲ್ಲು ಆ ಕಾಂಟ್ರಾಸ್ಟಲ್ಲಿದೆ. ಬ್ಲೂ ಅಲ್ಲಿ ಪಲ್ಲು ಇದೆ. ನೋಡಿ, ಈ ಥರ ಟಗ್ ಮಾಡ್ತೀವಲ್ಲ ನಾವು, ಅಲ್ಲಿ ಈ ಥರ ಮಾವಿನಕಾಯಿ ಬಾರ್ಡರ್ ಎಲ್ಲ ಒಂದೇ ಸೈಡ್ ಬಾರ್ಡರ್ ಇರೋದು, ಇನ್ನೊಂದು ಕಡೆ ಹತ್ರ ಪ್ಲೈನ್ ಇದೆ. ಇದು ಬಾರ್ಡರು ಕಡ್ಡಿ ಪಲ್ಲು ಅಂತೀವಲ್ಲ, ಮೈಸೂರು ಸಿಲ್ಕ್ ಸ್ಯಾರಿಗೆ ಬರುತ್ತಲ್ಲ ಅದೇ ಥರ, ಸೇಮ್ ಅದೇ ಥರ ಬಂದಿದೆ. ಇದು ಅಷ್ಟೇ ಪ್ಯೂರ್ ಸಿಲ್ಕ್ ಮಾತ್ರ ಪ್ಯೂರ್ ಇರುತ್ತೆ, ಅಂದರೆ ಗೋಲ್ಡ್ ಜರಿ ಇದರಲ್ಲಿ ಯೂಸ್ ಮಾಡಿರಲ್ಲ. ಆದರೆ ಈ ಕ್ರೇಪ್ ಸಿಲ್ಕ್ ಸ್ಯಾರಿ ಎಲ್ಲ 110 ಗ್ರಾಮ್ ಇರೋದಿಲ್ಲ, 60 ಗ್ರಾಮ್ಗೆ 80 ಗ್ರಾಮ್ ಹಾಗಿರುತ್ತೆ. ನೀವು ಕ್ವಾಲಿಟಿ ನೋಡಿ ಚೆಕ್ ಮಾಡಿ ತೊಗೊಳ್ಬೇಕಾಗುತ್ತೆ. ಟ್ರಸ್ಟ್ ಇರೋ ಆ ಕಂಪ್ನಿಯಲ್ಲಿ ನೀವು ತೊಗೊಳ್ಬೇಕಾಗುತ್ತೆ. ಪ್ಯೂರ್ ಸಿಲ್ಕ್ನೇ ಯೂಸ್ ಮಾಡಿದರೆ ಅವರು ತುಂಬ ಚೆನ್ನಾಗಿರುತ್ತೆ ಸ್ಯಾರಿ. ಗೋಲ್ಡ್ ಚಿನ್ನ ಯೂಸ್ ಮಾಡಿರ್ತಾರಲ್ವ ಮೈಸೂರು ಸಿಲ್ಕ್ ಸ್ಯಾರಿಗೆ, ಇದರಲ್ಲಿ ಚಿನ್ನ ಯೂಸ್ ಮಾಡಿರಲ್ಲ. ಇದು ಸಿಲ್ಕೆ, ಇದು ತುಂಬ ಚೆನ್ನಾಗಿರುತ್ತೆ, ಸ್ಮೂತಾಗಿರುತ್ತೆ. ಮೈಸೂರು ಸಿಲ್ಕ್ ಸ್ಯಾರಿ ಹೇಗೆ ವೆಯ್ಟ್ಲೆಸ್ ಇರುತ್ತೋ ಹಾಗೆ ವೆಯ್ಟ್ಲೆಸ್ ಇರುತ್ತೆ. ಇದು ಬ್ಲೂ ಕಲರ್ ಪಲ್ಲು ಇತ್ತಲ್ಲ, ಅದಕ್ಕೆ ರೆಡ್ಡಲ್ಲಿ ಕ್ರೋಶಾ ಕುಚ್ಚು ಮಾಡಿದ್ದೀನಿ. ಇದು 2 ಸ್ಟೆಪ್ ಅಷ್ಟೇ ಬರೋದು. ಈಸಿಯಾಗಿ 1 ಅವರ್ಲೆಲ್ಲ ಮುಗಿಸ್ಬಿಡ್ಬೋದು ಈ ಡಿಸೈನ್ನ. ಅದು 6 ಪೆಟಲ್ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಕುಚ್ಚು ಮೇಲ್ಗಡೆ ಬೀಡ್ ಇದೆ, ಬ್ಲೂ ಕಲರ್ಲಿ ಕುಚ್ಚು ಕಟ್ಟಿದ್ದೀನಿ. ಹೇಗೆ ಅನ್ನಿಸ್ತು ಡಿಸೈನ್ ಅಂತ ತೋರಿಸಿ. ನೋಡಿ, ಇದು ನೆಕ್ಸ್ಟ್ ಸ್ಯಾರಿ. ಇದಕ್ಕೂ ಕಾಂಟ್ರಾಸ್ಟ್ ಬಾರ್ಡರ್ ಇದೆ, ಅಂದರೆ ಝರಿ ಇಲ್ಲ ಬಾರ್ಡರ್ಗೆ. ಈ ಥರ ಸಿಲ್ಕಲ್ಲೇ ಇದೆ ನೋಡಿ. ಈ ಟೈಪ್ ಸ್ಯಾರಿನೂ ಚೆನ್ನಾಗಿರುತ್ತೆ. ಇದು ವೆಯ್ಟ್ಲೆಸ್ ಇದೆ. ಇದು 60 ಗ್ರಾಮ್. ಈ ಸ್ಯಾರಿಗೆ ಹಾಕಿರೋ ಕುಚ್ಚು ಡಿಸೈನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಕ್ರೋಶಾ ಕುಚ್ಚು ಡಿಸೈನ್ ಅನ್ನೋ ಪ್ಲೇಲಿಸ್ಟಲ್ಲಿರುತ್ತೆ, ಚೆಕ್ ಮಾಡಿ. ನೋಡಿ, 2 ಸೈಡುವೆ ಅದೇ ಥರ ರೆಡ್ಡಲ್ಲಿ ಕಾಂಟ್ರಾಸ್ಟ್ ಬಂದಿದೆ ಬಾರ್ಡರು. ಸಣ್ಣದಾಗಿ ಅಲ್ಲಿ ಜರಿ ವರ್ಕ್ ಬಂದಿದೆ ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀನಲ್ವ, ಸಣ್ಣದಾಗಿ ಬಂದಿದೆ. 2 ಸೈಡುವೆ ಅದೇ ಥರ ಸಣ್ಣದಾಗಿ ಬಾರ್ಡರ್ ಬಂದಿದೆ. ಮೆಹಂದಿ ಗ್ರೀನ್ ಕಲರ್ ಸ್ಯಾರಿ ಇದು ನೋಡಿ, ಜರಿಯಲ್ಲಿ ತೋರಿಸ್ತಾ ಇದ್ದೀನಿ ಹತ್ರದಲ್ಲಿ. ಆ ಥರ ಸ್ಯಾರಿ ಪೂರ್ತಿ 2 ಸೈಡುವೆ ಅದೇ ಥರ ಸ್ಮಾಲ್ ಆಗಿ ಜರಿ ಬಂದಿದೆ ನೋಡಿ. ಇದು ಪಲ್ಲು ಕಾಂಟ್ರಾಸ್ಟಲ್ಲೇ ಇದೆ. ಇದು ಪಲ್ಲುಗುವೆ ಗೋಲ್ಡ್ ಕಲರ್ಲಿ ಲೈನ್ ಬಂದಿದೆ. ಅದು ಫೋಟೋ ರಿಫ್ಲೆಕ್ಷನ್ ಆಗ್ತಿದೆ, ಅಷ್ಟು ಕಾಣ್ತಿಲ್ಲ ನೋಡಿ, ಹತ್ತರದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಸ್ಯಾರಿಗೆ ನಾನು ಮರೂನ್ ಕಲರ್ಲಿ ಬೇಸ್ ವರ್ಕ್ ಮಾಡಿ ಆಮೇಲೆ ಕುಚ್ಚನ್ನ ಗ್ರೀನು ಮತ್ತು ಮರೂನಲ್ಲಿ ಎರಡರಲ್ಲೂ ಕಟ್ಟಿರೋದು ನೋಡಿ. ಅಲ್ಲಿ 3 ಬೀಡ್ಸ್ನ ಹಾಕಿ ಡಿಸೈನ್ ಮಾಡಿ, ಆಮೇಲೆ ಪೆಟಲ್ಗೂ 3 ಬೀಡ್ಸ್ ಹಾಕಿ ಡಿಸೈನ್ ಮಾಡಿದ್ದೀನಿ. ಇದು ಪ್ಲೇಲಿಸ್ಟಲ್ಲಿ ಇರುತ್ತೆ. ಅಲ್ಲಿ ರೌಂಡ್ ಬೀಡ್ ಯೂಸ್ ಮಾಡಿದ್ದೀನಿ, ಅದು ಗ್ರೀನಿಶ್ ಇದೆ, ಅದಕ್ಕೆ ಆ ಕಲರ್ನೇ ಯೂಸ್ ಮಾಡಿದ್ದೀನಿ. ಸಾರಿ ಗ್ರೀನ್ ಇದೆ ಅಲ್ವಾ, ಅದಕ್ಕೆ ಆ ಕಲರ್ ಬೀಡ್ನೇ ತೊಗೊಂಡು ವರ್ಕ್ ಮಾಡಿರೋದು. ಇದು ಅಷ್ಟೇ 2 ಸ್ಟೆಪ್ ಡಿಸೈನೇ ಇದ್ದೇವೆ. 2 ಸ್ಟೆಪ್ಪಲ್ಲೇ ಮುಗಿಸ್ಬಿಡ್ಬೋದು, 1 ಅವರಲ್ಲೆಲ್ಲ ಮುಗಿಸ್ಬಿಡ್ಬೋದು. ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ಇದು ಹೇಗೆ ಹಾಕೋದು ಈ ಡಿಸೈನ್ ಅನ್ನೋದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಕುಚ್ಚು ಸ್ವಲ್ಪ ನೀಟಾಗಿಲ್ಲ ಅಂತಂದರೆ ನೀವು ಏರ್ ಸ್ಟ್ರೈಟ್ನರ್ಲು ಸ್ಟ್ರೈಟ್ ಮಾಡಿಕೊಂಡ್ರೆ ಅದು ನೀಟಾಗಿ ಬರುತ್ತೆ ನೋಡಿ. ಇದು ಡಿಫ್ರೆಂಟ್ ಆಗಿದೆ ಸ್ಯಾರಿ ಕುಚ್ಚು, ಬೇಕಾದ್ರೆ ಟ್ರೈ ಮಾಡಿ. ಇದು ನೋಡಿ, ನೆಕ್ಸ್ಟ್ ಸ್ಯಾರಿ ಇದು ಸೆಲ್ಫ್ ಕಲರೇ, ಇದಕ್ಕೆ ಕಾಂಟ್ರಾಸ್ಟ್ ಬಾರ್ಡರ್ ಇಲ್ಲ. ಬಾರ್ಡರು 2 ಸೈಡು ಬಾರ್ಡರ್ ಇದೆ, ಮಾವಿನಕಾಯಿ ಬಾರ್ಡರ್ ಇದೆ. ಈ ಸ್ಯಾರಿನೂ ತುಂಬ ಶೈನಿಂಗ್ ಆಗಿದೆ. ಇದು ಪ್ಯೂರ್ ಸಿಲ್ಕೆ ಅನಿಸುತ್ತೆ ನನಗೆ. ಆ ಬಾರ್ಡರು ಅಷ್ಟೇ, ಇಷ್ಟು ವರ್ಷ ಆದರೂ ಏನು ಕಪ್ಪಾಗೆ ಎಲ್ಲ ಚೆನ್ನಾಗೇ ಇದೆ. ಬಾರ್ಡರು ಶೈನಿಂಗ್ ಆಗೇ ಇದೆ. ಇದು ಬ್ರೈಡಲ್ ಕುಚ್ಚು ಡಿಸೈನ್. ಇದು 3 ಸ್ಟೆಪ್ ಬರುತ್ತೆ. ಇದು ತುಂಬ ವರ್ಕ್ ಇದೆ. ಇದೊಂದು 2 ಡೇಸ್ ತಗೊಂಡೆ ನಾನು ಕಂಪ್ಲೀಟ್ ಮಾಡೋದಕ್ಕೆ. ಈ ಕ್ರೋಶಾ ಕುಚ್ಚಿಗೆ ನಾನು ರಿಂಗ್ ಬೀಡ್ ಯೂಸ್ ಮಾಡಿ ಅದರೊಳಗಡೆನೂ ಬೀಡ್ ಹಾಕಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಗ್ರೀನ್ ಕಲರ್ಲಿ ಬೀಡ್ಸ್ ಯೂಸ್ ಮಾಡಿದ್ದೀನಿ, ಸ್ಮಾಲ್ ಬೀಡ್ಸ್ ಯೂಸ್ ಮಾಡಿ
ಆಮೇಲೆ ಮತ್ತೆ ಆ ಗ್ರೀನ್ ಕಲರ್ಲೆ ವರ್ಕ್ ಮಾಡಿರೋದು. ಇದು ತುಂಬ ಹೆವಿ ವರ್ಕ್ ಡಿಸೈನ್. ಇದು ನೋಡಿ ಬಾರ್ಡರ್ ಎಷ್ಟು ಚೆನ್ನಾಗಿದೆ, ಮಾವಿನಕಾಯಿ ಥರ. ನನ್ನ ಸ್ಯಾರಿ ಬ್ಲೌಸ್ನ ನಾನೇ ಸ್ಟಿಚ್ ಮಾಡ್ಕೊಳ್ಳೋದು ಮತ್ತು ನನ್ನ ಸ್ಯಾರಿಗೆಲ್ಲ ನಾನೇ ಕ್ರೋಶಾ ವರ್ಕ್ ಮಾಡ್ಕೊಳ್ಳೋದು. ನನ್ನ ಹತ್ರ ಉಷಾ ಜನಮ ಮಷಿನ್ ಇದೆ, ಅದರಲ್ಲಿ ಹೇಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದು, ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಹೇಗೆ ಹಾಕೋದು ಅನ್ನೋ ವೀಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅದು ಎಂಬ್ರಾಯ್ಡ್ರಿ ಡಿಸೈನ್ಸ್ ಅನ್ನೋ ಪ್ಲೇ ಲಿಸ್ಟಲ್ಲಿ ಇರುತ್ತೆ, ಚೆಕ್ ಮಾಡಿ. ನೋಡಿ ಸಾರಿಗೆ ಈ ಥರ ಪಲ್ಲು ಬಂದಿದೆ, ಕಡ್ಡಿ ಪಲ್ಲು ಅಂತೀವಲ್ಲ, ರಿಚ್ ಪಲ್ಲು ಇರೋದಿಲ್ಲ, ಈ ಥರ ಕಡ್ಡಿ ಪಲ್ಲು ಬಂದಿದೆ. ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ. ಸೆಪ್ರೇಟ್ ಬ್ಲೌಸ್ ಡಿಸೈನ್ದೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ, ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ. ನಂದೇನಾದ್ರು ಮಿಸ್ಟೇಕ್ ಇದ್ದರೆ ನಾನು ಅದನ್ನು ಇಂಪ್ರೂವ್ ಮಾಡ್ಕೊಳ್ತೇನೆ. ಇದು ಮರೂನ್ ಕಲರು ಮತ್ತು ಪರ್ಪಲ್ ಕಲರ್ ಬಾರ್ಡರ್ ಸಾರಿ. ಇದು ಸಾರಿ ಪೂರ್ತಿ ಈ ಥರ ಬುಟ್ಟ ಇದೆ, ಕೆಳಗಡೆ ತುಂಬ ದೊಡ್ಡ ಬಾರ್ಡರ್ ಇದೆ. ನಾವು ಟಗ್ ಮಾಡ್ತೀವಲ್ಲ ಅಲ್ಲಿ ಅದಕ್ಕಿಂತ ಸ್ವಲ್ಪ ಚಿಕ್ಕ ಬಾರ್ಡರ್ ಇದೆ. ಈ ಸಾರಿ ತುಂಬ ಚೆನ್ನಾಗಿದೆ, ವೆಯ್ಟು ಇದೆ. ಇದು ಈ ಸಾರಿಗೆ ವಿತ್ ಬ್ಲೌಸು ಬಂದಿದೆ. ಬ್ಲೌಸ್ ಸ್ಲೀವ್ಸ್ಗೆ ನಾನು ಕ್ರೋಶದಲ್ಲಿ ವರ್ಕ್ ಮಾಡಿದ್ದೀನಿ. ಈ ಕ್ರೋಶಾ ಕುಚ್ಚು ಡಿಸೈನ್ ಅಪ್ಲೋಡ್ ಮಾಡಿದ್ದೀನಿ ಅಲ್ವಾ, ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬ್ಲೌಸ್ನ. ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲೂ ತೋರಿಸ್ತೀನಿ ನಿಮಗೆ. ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅದು ವರಮಹಾಲಕ್ಷ್ಮಿ ಅನ್ನೋ ಪ್ಲೇ ಲಿಸ್ಟಲ್ಲಿ ಇರುತ್ತೆ, ಚೆಕ್ ಮಾಡಿ. ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಆಫ್ ಸ್ಯಾರಿನ ಡ್ರಾಪ್ ಮಾಡಿದ್ದೀನಿ ನೋಡಿ. ಇದು ಆ ಸ್ಯಾರಿದು ಪಲ್ಲು. ಇದು ಪಲ್ಲು ಪೂರ್ತಿ ಈ ಥರ ರಿಚ್ ಆಗಿದೆ, ಫ್ಲವರಲ್ಲಿ ವರ್ಕ್ ಇದೆ. ಹತ್ತಿರದಿಂದ ತೋರಿಸಿ ನೋಡಿ, ತುಂಬ ಚೆನ್ನಾಗಿದೆ ವರ್ಕ್. ಇದು ಫ್ಲವರ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಪಲ್ಲು ತುಂಬ ದೊಡ್ಡದಾಗೇ ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ವರ್ಕ್, ಫ್ಲವರ್ ಎಲ್ಲ ವರ್ಕ್ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಇದು ಸ್ಯಾರಿದು. ಈ ಸ್ಯಾರಿ ಬಾರ್ಡರು ಮತ್ತು ಪಲ್ಲು ನೋಡಿನೇ ತಗೊಂಡಿದ್ದು. ಫ್ಲವರ್ ಡಿಸೈನ್ ಇತ್ತಲ್ಲ, ತುಂಬ ಅಟ್ರಾಕ್ಟಿವ್ ಆಗಿ ರಿಯಲ್ ಆಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ. ನಂದು ಉಷಾ ಜನಮೆ ಮಷಿನ್ದು ಡೀಟೇಲ್ಸ್ನ ಕೊಟ್ಟಿದ್ದೀನಿ, ಮತ್ತು 32 ಪ್ರೆಸ್ಸರ್ ಫುಟ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹೇಗೆ ಬೀಡಿಂಗ್ ಫುಟ್ಟು, ರೋಲರ್ ಫುಟ್ನೆಲ್ಲ ಯೂಸ್ ಮಾಡಿಕೊಂಡು ಜೀನ್ಸ್ ಸ್ಟಿಚ್ ಮಾಡಬಹುದು ರೋಲರ್ ಫುಟ್ಟಲ್ಲಿ, ಮತ್ತು ಬ್ಯಾಗ್ನು ಸ್ಟಿಚ್ ಮಾಡಬಹುದು. ಆ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಬೀಡಿಂಗ್ ಫುಟ್ಟಲ್ಲಿ ಬೀಡ್ಸು ಮತ್ತು ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಮಷೀನಲ್ಲೇ ಹಾಕಬಹುದು. ಆ ವಿಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಎಂಬ್ರಾಯ್ಡ್ರಿ ಡಿಸೈನ್ಸ್ ಅನ್ನೋ ಪ್ಲೇ ಲಿಸ್ಟಲ್ಲಿ ಇರುತ್ತೆ ನೋಡಿ. ಈ ಸಾರಿದು ಕ್ರೋಶಾ ಕುಚ್ಚು ಡಿಸೈನ್ ಇದು. ಇದರಲ್ಲಿ ಸ್ಕ್ವೇರ್ ಬೀಡ್ನ ಯೂಸ್ ಮಾಡಿದ್ದೀನಿ. ಸ್ಕ್ವೇರ್ ಬೀಡ್ ಆದಮೇಲೆ ಒಂದು ಡ್ರಮ್ ಬೀಡ್ನು ಯೂಸ್ ಮಾಡಿದ್ದೀನಿ. ಡ್ರಮ್ ಬೀಡ್ ಕೆಳಗಡೆ ಕುಚ್ಚು ಬಂದಿದೆ. ಇದು ರಿಯಲ್ ಆಗಿ ನೋಡೋದಕ್ಕಂತೂ ಈ ಕುಚ್ಚು ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನ ಹಾಕಿ ತೋರಿಸಿದ್ದೀನಿ, ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸಿರೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದು ಕ್ರೋಶಾ ಕುಚ್ಚು ಡಿಸೈನ್ ಅನ್ನೋ ಪ್ಲೇ ಲಿಸ್ಟಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ. ಸಿಂಗಲ್ ಪಿನ್ ಮಾಡಿದಾಗ್ಲಂತೂ ಈ ಕುಚ್ಚು ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಡ್ರಮ್ ಬೀಡು ಮತ್ತು ವರ್ಕ್, ಬ್ಲೂ ಕಲರ್ಲಿ ಕುಚ್ಚು ಕಟ್ಟಿದ್ದೀನಲ್ವ, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೂ ಹೇಗೆ ಅನ್ನಿಸ್ತು ಈ ಡಿಸೈನ್ಸ್ ಅಂತ ಕಮೆಂಟ್ ಮಾಡಿ. ನೋಡಿ ನೆಕ್ಸ್ಟ್ ಸ್ಯಾರಿ, ಇದು ಬಾಟ್ಲು ಗ್ರೀನ್ಗೆ ಮೆಜಂತಾ ಪಿಂಕ್. ಇದು ತುಂಬ ಚೆನ್ನಾಗಿದೆ ಕಾಂಬಿನೇಷನ್. ಇದು ಆಡು ಭಾಷೆಯಲ್ಲಿ ಇದಕ್ಕೆ ಸರಸ್ವತಿ ಕಲರ್ ಅಂತಾರೆ. ಇದೆರಡು ಕಲರ್ ಕಾಂಬಿನೇಷನ್ ಸರ್, ಅದು ತುಂಬ ಚೆನ್ನಾಗಿದೆ ನೋಡಿ. ಬಾರ್ಡರು ತುಂಬ ಶೈನಿಂಗ್ ಆಗಿದೆ. ಇದು ಎಷ್ಟು ವರ್ಷ ಆದರೂ ಇದು ಜರಿ ಕಪ್ಪೆ ಆಗಿಲ್ಲ, ಇದು ತುಂಬ ಚೆನ್ನಾಗಿದೆ. ಈ ಸಾರಿಗೆ ಕಾಂಟ್ರಾಸ್ಟ್ ಕಲರ್ ಪಲ್ಲು ಇದೆ. ಪಲ್ಲು ನೋಡಿ ಈ ಥರ ಲೈನ್ ಕಡ್ಡಿ ಪಲ್ಲು ಅಂತೀವಲ್ಲ, ಅದೇ ಥರ ಸೇಮ್ ರಿಚ್ ಪಲ್ಲು ಇಲ್ಲ, ಈ ಥರ ಕಡ್ಡಿ ಪಲ್ಲುನೇ ಬಂದಿರೋದು. ಬಾಟಲ್ ಗ್ರೀನ್ಗೆ ಈ ಮೆಜಂತಾ ಪಿಂಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಸ್ಯಾರಿ ಉಟ್ಟಾಗ್ಲಂತೂ ತುಂಬ ವೆಯ್ಟ್ಲೆಸ್ ಇದೆ, ತುಂಬ ಚೆನ್ನಾಗಿದೆ. ಬಾರ್ಡರ್ಗೆ ತುಂಬ ಗೋಲ್ಡಿಶ್ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಸ್ಯಾರಿಗೆ 2 ಕುಚ್ಚನ್ನ ಕಟ್ಟಿದ್ದೀನಿ. ಅಲ್ಲಿ ಮಧ್ಯದಲ್ಲಿ ರಿಂಗ್ ಬೀಡ್ ಒಳಗಡೆ ಕ್ರೋಶಾ ಕುಚ್ಚು ಡಿಸೈನ್ನ ವರ್ಕ್ ಮಾಡಿರೋದು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಆ ರಿಂಗ್ ಬೀಡ್ಗೆ ಗ್ರೀನು ಮತ್ತು ಪಿಂಕ್ ಕಲರ್ಲಿ ವರ್ಕ್ ಮಾಡಿರೋದು. ತುಂಬ ಹತ್ತಿರದಲ್ಲಿ ತೋರಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಆ ರಿಂಗ್ ಬೀಡ್ಗೆ ವರ್ಕ್ ಮಾಡಿರೋದು. ಇದು ಯಾವುದೋ ಫಂಕ್ಷನ್ ಹುಟ್ಟಿಟ್ಟಿರೋದು, ಅದರಿಂದ ಸ್ವಲ್ಪ ಅದ್ರದ್ದು ಕುಚ್ಚೆಲ್ಲ ಸ್ವಲ್ಪ ಆಚೆ ಈಚೆ ಆಗಿಬಿಟ್ಟಿದೆ. ಅದನ್ನು ನಾವು ಬೇಕಾದರೆ ಸ್ಟ್ರೈಟ್ನರಲ್ಲಿ ನೀಟಾಗಿ ಮಾಡ್ಕೊಳ್ಬೋದು. ಸ್ಟ್ರೈಟ್ ಮಾಡಿ ನೀಟಾಗುತ್ತೆ ನೋಡಿ. ಇದ್ರದ್ದು ರಿಂಗ್ ಬೀಡ್ ಒಳಗಡೆ ವರ್ಕ್ ಮಾಡೋದು ಎಷ್ಟು ಚೆನ್ನಾಗಿದೆ. ಅದು ಎರಡೆರಡು ಕುಚ್ಚು ಹಾಕಿರೋದು, ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಮಧ್ಯ ಸ್ಮಾಲ್ ಗೋಲ್ಡ್ ಬೀಡಲ್ಲೂ 2 ಬೀಡ್ಸ್ ಹಾಕಿ ವರ್ಕ್ ಮಾಡಿದ್ದೀನಿ. ಕುಚ್ಚು ಅಕ್ಕಪಕ್ಕ ಇದು ತುಂಬ ರಿಚ್ ಆಗಿ ಕಾಣುತ್ತೆ. ಇದು ಸ್ಯಾರಿ ಹುಟ್ಟಾಗ ಕ್ರೋಶಾ ಕುಚ್ಚು ಬರದೇ ಇರೋರಿಗೆ ಸೂಜಿ ಯೂಸ್ ಮಾಡ್ಕೊಂಡು ಹೇಗೆ ಕುಚ್ಚು ಡಿಸೈನ್ ಮಾಡ್ಕೊಳ್ಬಹುದು ಅನ್ನೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಅದು ನೀಡಲ್ ಕುಚ್ಚು ಡಿಸೈನ್ ಅನ್ನೋ ಪ್ಲೇ ಲಿಸ್ಟಲ್ಲಿ ಇರುತ್ತೆ, ಚೆಕ್ ಮಾಡಿ ನೋಡಿ. ನೆಕ್ಸ್ಟ್ ಸ್ಯಾರಿ ಇದು ಪಿಂಕ್ ಕಲರು. ಇದರಲ್ಲಿ ಕಾಂಟ್ರಾಸ್ಟ್ ಬಾರ್ಡರ್ ಇಲ್ಲ, ಸೆಲ್ಫ್ ಕಲರ್. ಇದು ತುಂಬ ಚೆನ್ನಾಗಿದೆ. ಇದ್ರ ಪಲ್ಲುನು ತುಂಬ ರಿಚ್ ಆಗಿದೆ. ಇದು ನೀವು ಕ್ರೇಪ್ ಸಿಲ್ಕ್ನ ತಗೊಳ್ತೀನಿ ಅಂತ ಅಂದರೆ ಟ್ರಸ್ಟೆಡ್ ಇರೋದ್ರಲ್ಲೇ ತಗೊಳ್ಳಿ. ಪ್ಯೂರ್ ಸಿಲ್ಕ್ ಆದರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನೋಡಿ. ಸಾರಿ ಪೂರ್ತಿ ಈ ಥರ ಪ್ಲೈನಲ್ಲೇ ಇದೆ, ಇದರಲ್ಲಿ ಬುಟ್ಟ ಏನೂ ಬಂದಿಲ್ಲ ನೋಡಿ. ಪಲ್ಲು ಇದು ತುಂಬ ಚೆನ್ನಾಗೇ ಇದೆ. ಪಲ್ಲು ಇದು ನೋಡಿ, ಈ ಥರ ಡಿಸೈನ್ಸ್ ಬಂದಿದೆ ಪಲ್ಲುಲಿ. ಇದು ತುಂಬ ರಿಚ್ ಆಗಿ ಕಾಣುತ್ತೆ.
ಈ ಸಾರಿಗೆ ಕುಚ್ಚು ಡಿಸೈನ್ ಮಾಡಿಲ್ಲ, ಮಾಡಿದಾಗ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೇನೆ. ನೋಡಿ ಇದು ಗ್ರೇ ಕಲರ್ ಸ್ಯಾರಿ, ಒಂದು ಅರ್ಧ ಇಂಚಷ್ಟು ಅಲ್ಲಿ ಬ್ಲೂ ಕಲರ್ ಕಾಣಿಸ್ತಿದೆಯಲ್ವಾ ಬಾರ್ಡರ್ ಆದಮೇಲೆ ಅದೇ ಕಲರು ಬ್ಲೌಸ್ ಬಂದಿರೋದು. ಇದು ಅಷ್ಟೇ ಮಾವಿನಕಾಯಿ ಬಾರ್ಡರ್ ಇದೆ. ಇದು ತುಂಬ ಚೆನ್ನಾಗಿದೆ. ಇದು ಸಾರಿ ಪೂರ್ತಿ ಈ ಥರ ಬುಟ್ಟ ಬುಟ್ಟ ಬಂದಿದೆ, ಪ್ಲೈನ್ ಇಲ್ಲ, ಇದು ಬುಟ್ಟ ತುಂಬ ಚೆನ್ನಾಗಿದೆ. ಇದ್ರದ್ದು ಪಲ್ಲುನೂ ತುಂಬ ರಿಚ್ ಆಗೇ ಇದೆ. ಕ್ರೇಪ್ ಸಿಲ್ಕ್ ತೆಗೆದಾದ್ಮೇಲೆ ನಟ್ಟಿ ಅಂತ ಬರುತ್ತೆ, ನೀವೇನಾದರೂ ಹಳ್ಳಿದ್ರೆ ಗೊತ್ತಾಗುತ್ತೆ, ಆ ಥರದ್ರಲ್ಲಿ ಮಾಡಿಬಿಡ್ತಾರೆ. ಅದಾದರೆ ಇನ್ನೂ ಕಡಿಮೆ ಕ್ವಾಲಿಟಿ ಅದೆಲ್ಲ ಇರುತ್ತೆ. ಅದಕ್ಕೆ ನೀವು ಚೆಕ್ ಮಾಡಿ ಪ್ಯೂರ್ ಸಿಲ್ಕ್ ಅಂತ ನೋಡಿಬಿಟ್ಟು ತಗೊಳ್ಬೇಕು. ನೋಡಿ ಪಲ್ಲು ಇದು ಆ ಥರ ಬುಟ್ಟ ಇದೆಯಲ್ಲ, ಅದು ಬಾಡಿ ಪೂರ್ತಿ ಇದೇ ಥರ ಬರುತ್ತೆ ಬುಟ್ಟಾಸು. ಪಲ್ಲು ಗೋಲ್ಡ್ ಕಲರ್ಲಿ ವರ್ಕ್ ಮಾಡಿದಾರಲ್ವ, ಅದು ತುಂಬ ಚೆನ್ನಾಗಿ ರಿಚ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇದು ನಾವು 25% ಡಿಸ್ಕೌಂಟ್ ಸೇಲ್ ಹೋಗಿದ್ದಾಗ ಸ್ಟಾರ್ ಆಫ್ ಮೈಸೂರವರು ತೆಗೆದಂಥ ಫೋಟೋ ಇದು. ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಸ್ಟಾರ್ ಆಫ್ ಮೈಸೂರು ನ್ಯೂಸ್ ಪೇಪರ್ ಅವರು ಅಪ್ಲೋಡ್ ಮಾಡಿದಂಥ ವೀಡಿಯೋಸ್ಗಳನ್ನೆಲ್ಲ. ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿದು ಇನ್ನೇನಾದ್ರು ನಿಮಗೆ ಡೌಟ್ ಇದ್ದರೆ ತಿಳಿಸಿ, ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಆದಷ್ಟು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.